ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಪ್ರಯಾಗ್ರಾಜ್ದು ವೀಡಿಯೋ ತುಂಬ ಚೆನ್ನಾಗಿ ಎಲ್ಲರೂ ನೋಡಿದ್ದೀರಾ, ಎಲ್ಲರೂ ಖುಷಿಯಿಂದ ನನಗೆ ಅರಸಿದ್ದೀರಾ. ಓಟ್ ಬಂದೆ, ಸಂತೋಷವಾಗಿ ಓಟ್ ಬಂದೆ, ಅದೇನೋ ಸುಖವಾಗಿ ಹೋಗಿ ಲಾಭವಾಗಿ ಬಾ ಅಂತ ಅಂದಂಗೆ ಖುಷಿಯಾಗೋದೆ, ಲಾಭವಾಗಿ ಬಂದೆ. ಅದರದ್ದೇ ಖರ್ಚೆಲ್ಲ ಎಷ್ಟಾಯಿತು ಅಂತ ನನಗೆ ಅವ್ರು ಇನ್ನೂ ಕೊಟ್ಟಿರಲಿಲ್ಲ, ಈಗ ಕೊಟ್ಟರು. ಹಾಗಾಗಿ ಒಂದು ಖರ್ಚಿನ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಹೋಗಿ ಬಸ್ಸಲ್ಲಿ ಕೆಟ್ಟೋಯ್ತು ಏನು ಅಂತ ಪ್ರತಿಯೊಂದು ನಿಮ್ಮ ಹತ್ರ ನಾನು ಏನಿದ್ರು ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಇದೊಂದು ಎಲ್ಲರೂ ಕೇಳ್ತಾಯಿದ್ರು, ನೀವು ಬಸ್ಸಲ್ಲಿ ಬುಕ್ ಮಾಡ್ಕೊಂಡ್ರಿ, ಎಷ್ಟು ಖರ್ಚಾಯಿತು ಏನು ಅಂತಿದ್ರು. ನಾವು ಹೋಗಿದ್ದು ಗುರುವಾರ ಬೆಳಗ್ಗೆ, ಮಧ್ಯಾಹ್ನ ಹೋಗಬೇಕಿತ್ತು. ಮಧ್ಯಾಹ್ನಕ್ಕೆ ಬಸ್ಸು ಬುಕ್ ಮಾಡಿದ್ದಿದ್ದು, ಆದರೆ ಬಸ್ ಅದು ಕೆಟ್ಟೋಯ್ತು ಅಂತ ಅವರು ಕ್ಯಾನ್ಸಲ್ ಮಾಡಿಕೊಂಡ್ರು. ನಮಗೆ ಬುಧವಾರ ರಾತ್ರಿ ಗೊತ್ತಾಯಿತು. ಹಾಗಾಗಿ ಗುರುವಾರ ಬೆಳಗ್ಗೆನೇ ನಾವು ಬಸ್ಸೇನು ಬುಕ್ ಮಾಡಿಲ್ಲ. ಹಾಗೆ ಎಲ್ಲರೂ ಮೆಜೆಸ್ಟಿಕ್ಕಿಗೆ ಹೋಗೋದು ಅಂತ, ನಾವು 13 ಜನ ಇದ್ವು. 13 ಜನನು ಮೆಜೆಸ್ಟಿಕ್ ಹೋಗೋದು. ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋದು ಅಂತೇಳ್ಬಿಟ್ಟು ಹೋದ್ವು. ಅಲ್ಲಿ ಹೈದ್ರಾಬಾದ್ ಬಸ್ ಖಾಲಿ ಇತ್ತು. ಹೈದ್ರಾಬಾದ್ ಬಸ್ ಹತ್ತಿದ್ವು. ಅಲ್ಲಿಗೆ 1,000 ರೂಪಾಯಿ. ಮೆಜೆಸ್ಟಿಕ್ಕಿಂದ ಹೈದ್ರಾಬಾದ್ಗೆ 1,000 ರೂಪಾಯಿ. ಮಧ್ಯೆ ಎಲ್ಲ ಊಟಕ್ಕೆ ನಿಲ್ಲಿಸ್ತಾ ಇದ್ದ, ಊಟದ ಖರ್ಚೆಲ್ಲ ಬೇರೆ. ಆಮೇಲೆ ಅಲ್ಲಿಂದ ಹೈದ್ರಾಬಾದು 9 ಗಂಟೆಗೇನೋ ಹೋದ್ವು ನಾವು ಹೈದ್ರಾಬಾದ್ಗೆ. ಅಲ್ಲಿಗೆ 50 ರೂಪಾಯಿ ಮೆಟ್ರೋದಲ್ಲಿ ಹೋಗಬೇಕಿತ್ತು. ನಾವು ಬಸ್ ಬುಕ್ ಮಾಡಿದ್ರು, ಒಂದು ಡಕೋಟಾ ಎಕ್ಸ್ಪ್ರೆಸ್ ಅದು. ಆ ಬುಕ್ ಮಾಡಿರೋ ಬಸ್ ಹತ್ರ ಹೋಗೋದಕ್ಕೆ ನಮಗೆ 50 ರೂಪಾಯಿ ಮೆಟ್ರೋದಲ್ಲಿ ಹೋದ್ವು. ಅಲ್ಲಿ 50 ರೂಪಾಯಿ ಆಯಿತು ಮೆಟ್ರೋಗೆ. ಆಮೇಲೆ ಹೈದ್ರಾಬಾದಿಂದ ಪ್ರಯಾಗ್ರಾಜ್ಗೆ ಬುಕ್ ಮಾಡಿದ್ರಲ್ಲ ಬಸ್ಸು, ಅದು 4,518 ರೂಪಾಯಿ ಆ ಡಕೋಟಾ ಎಕ್ಸ್ಪ್ರೆಸ್ಗೆ. ಅದು ಮಧ್ಯೆ ಎಲ್ಲೋ ನಿಂತೋಯ್ತು. ಆಮೇಲೆ ಅದೇ ಹೇಳಿದ್ನಲ್ಲ ನಾನು, ಟಿ ಮಿರಾಕಲ್ಲಾಗಿ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಮಿರಾಕಲ್ ಆಯಿತು ನಮ್ಮ ಜೀವನದಲ್ಲಿ, ಟಿ ಬಂತು ಅಂತ ಹೇಳಿ. ಅದರಲ್ಲಿ ಹೊಸ ಟಿ ಅವ್ರು ಬರೀ 8 ಜನ ಹಾಸಿಗೆ ಹಾಕ್ಕೊಂಡು 13 ಸೀಟ್ ಇತ್ತು. ಇನ್ನು ಮಿಕ್ಕಿದ್ದೆಲ್ಲ ಸೀಟ್ ತೆಗೆದ್ಬಿಟ್ಟು ದೊಡ್ಡ ಟಿ ಅದು ಟೆಂಪೋ ಟ್ರಾವೆಲರ್, ಅದು ಫುಲ್ಲು ಹಾಸಿಗೆ ಹಾಕ್ಕೊಂಡೆಲ್ಲ ಭೂಪಾಲು ಎಲ್ಲಿಂದನೋ ಬರ್ತಾ ಇದ್ದಿದ್ದವರು. ನಮಗೂ 13 ಜನನೇ ಇದ್ದಿತ್ತು. ನಮ್ಮ ಹತ್ರನೇ ಬಂದು ನಿಲ್ಲಿಸಿದ್ರು. ನಮಗೂ ಬೇಕಿತ್ತು, ಯಾಕಂದರೆ ನಮ್ಮ ಬಸ್ ಕೆಟ್ಟೋಗಿತ್ತು ನಮಗೆ. ನಾನು ಪ್ರತಿಯೊಂದು ಹೇಳಿದ್ದೀನಿ ವೀಡಿಯೋದಲ್ಲಿ. ಆಮೇಲೆ ಆ ಟೆಂಪೋ ಟ್ರಾವೆಲರಲ್ಲಿ ಹೋದ್ವು. ನಾವು ಬಿಟ್ಟಾಗ 6 ಗಂಟೆ ಅಷ್ಟೊತ್ತಿಗೆ ನಾವು ಪ್ರಯಾಗ್ರಾಜಿಗೆ ಸೇರಬೇಕಿತ್ತು ಲೆಕ್ಕದಲ್ಲಿ. ಈ ಬಸ್ಸು ಕೆಟ್ಟೋಗಿ ಅಲ್ಲಲ್ಲ ನಿಲ್ಲಿಸ್ಕೊಂಡು ಕೊನೆಗೆ ಟೆಂಪೋ ಟ್ರಾವೆಲಲ್ಲಿ ಹೋಗಿದ್ದು ನಾವು. ಶನಿವಾರ ಬೆಳಗ್ಗೆ 4 ಗಂಟೆಗೆ ಹೋಗಿ ಮುಟ್ಟಿದ್ವು ನಾವು. ಅದು ತುಂಬ ನಮಗೆ ಒಂಥರ ಆಗೋಯ್ತು, ಬರೀ ಬಸ್ಸಲ್ಲಿ ಕೂತು 44 ಅವರ್ ಜರ್ನಿ ಮಾಡಿದ್ದೀವಿ. ಆಮೇಲೆ ಬಸ್ಸು ರೂಮ್ ಬುಕ್ ಮಾಡಿದರು. ರೂಮ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ರೂಮ್ ಅಂದರೆ ಒಬ್ಬರು ಒಂದು ಫ್ಯಾಮಿಲಿಗೆ ಒಂದು ರೂಮ್ ಅಂತ ಕೊಡಲ್ಲ, ಹಾಸಿಗೆ ಲೆಕ್ಕ. ಇವಾಗ 4 ಜನ ಇದ್ದರೆ ಒಂದು ಡಬಲ್ ಕಾಟ್ ಇರುತ್ತೆ, ಪಕ್ಕದಲ್ಲಿ ಒಂದೊಂದು ಸೈಡ್ಗೆ ಬೆಡ್ ಹಾಕಿರ್ತಾರೆ. 4ಕ್ಕೆ ಒಬ್ಬರಿಗೆ 4,100 ರೂಪಾಯಿ ಒಂದು ಬೆಡ್ಗೆ, ಒಂದು ದಿವಸಕ್ಕೆ 4,100. ನಾವು ಬೆಳಗ್ಗೆ ಹೋಗಿದ್ದು 4 ಗಂಟೆಗೆ, 3 ಗಂಟೆಗೆ ರೂಮ್ ಖಾಲಿ ಮಾಡಬೇಕು, ಅಷ್ಟೇ ಟೈಮ್ ಕೊಡ್ತಾ ಇದ್ದಿದ್ದವರು. ಅಷ್ಟಕ್ಕೆ 4,100 ರೂಪಾಯಿ ಆಯಿತು ರೂಮ್ಗೆ. ಆಮೇಲೆ ಬೋಟಿಂಗ್ ಬುಕ್ ಮಾಡಿದರು. ಇಲ್ಲಿಂದನೇ ಬೋಟಿಂಗ್ ಬುಕ್ ಮಾಡಿದರು. ಆ ಬೋಟಿಂಗ್ ನಾವು ಯಾವುದೋ ಬುಕ್ ಮಾಡಿದ್ವಿ, ಅವ್ರು ಯಾವುದೋ ಕೊಟ್ಟಿದ್ದು. ಅದಕ್ಕೆ 1,600 ರೂಪಾಯಿ. ಆಮೇಲೆ ಹೋಗ್ಬಿಟ್ಟು ಬಂದ್ವು. ಮಧ್ಯಾಹ್ನ ಆಯಿತು. ಊಟ ತಿಂಡಿ ಯಾರೂ ಇಲ್ಲ, ಖಾಲಿ ಹೊಟ್ಟೆಲಿ ಹೋಗಿದ್ವು ಎಲ್ರೂ. ಮಧ್ಯಾಹ್ನ 1:30 ಆಯಿತು. ಬಂದಿದೆ, ಊಟಕ್ಕೆ ಹೋದ್ವು. ಊಟ ಮುಗಿಸ್ಕೊಂಡು ತಿರ್ಗಾ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅದೆಲ್ಲ ನೋಡೋಣ ಅಂತೇಳಿ ಹೋದ್ವು. ಎಲ್ಲಿ ಹೋದ್ರೂ ರಶ್ಶು. ಸರಿ, ಅಲ್ಲಿಂದ ಆಟೋದಲ್ಲಿ ಹೋದರೆ 150 ರೂಪಾಯಿ ಆಯಿತು. ಆಟೋ ಎಲ್ಲೋ ನಿಲ್ಲಿಸ್ತಾರೆ, ಎಲ್ಲೋ ಹೋಗಬೇಕು. ಹೆಚ್ಚು ಕಡಿಮೆ ಒಂದು 15 ಕಿಲೋ. ಒಟ್ಟು ನಾವು ಪ್ರಯಾಗ್ರಾಜದಲ್ಲಿ 30ರಿಂದ 40 ಕಿಲೋಮೀಟ್ರ್ ಸುತ್ತಿದ್ದೀವಿ. ಫುಲ್ಲು ನಾನು ಹೇಳ್ತಿರೋದು. ಅಲ್ಲೋಗು ಇಲ್ಲೋಗು, ಎಲ್ಲೂ ಹೋಗಲ್ಲ, ಆಟೋ ಹೋಗಲ್ಲ, ಏನೂ ಹೋಗಲ್ಲ, ಬರೀ ನಡಿಬೇಕು. ಒಂದು 30ರಿಂದ 40 ಕಿಲೋಮೀಟ್ರ್ ಸುತ್ತಿದ್ದೀವಿ ಎಲ್ಲರೂ ಓಡಾಡಿರೋದು. ಆಮೇಲೆ ಅಲ್ಲಿಂದ ಆಟೋದಲ್ಲಿ ಹೋದು 150 ರೂಪಾಯಿ. ಅವನು ಎಲ್ಲೋ ನಿಲ್ಲಿಸ್ಬಿಟ್ಟು ಹಿಂಗಿಂದ ಹೋಗಿ ಅಂದ. ಅಲ್ಲಿಂದ ಹೋದ್ರು 10 ಕಿಲೋಮೀಟ್ರ್ ನಡಿಬೇಕಿತ್ತು ನಾವು. ಆಯಿತು, ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು ಸೈಕಲಲ್ಲಿ ಏನೋ ಕರ್ಕೊಂಡು ಹೋಗ್ತಾರೆ, ಅದೊಂದು ಅನುಭವ ಆಗಲಿ ಅಂತ ಸೈಕಲಲ್ಲಿ ಕೂತ್ಕೊಂಡು, ಸೈಕಲಿಗೆ 100 ರೂಪಾಯಿ ಒಬ್ರಿಗೆ. ಅಲ್ಲಿಂದ ನಾವು ಬೈಕಲ್ಲಿ ಕರ್ಕೊಂಡು ಬರ್ತಾರೆ. ಒಂದು ಬೈಕಲ್ಲಿ 2-3 ಹಿಂಗೆ ಕರ್ಕೊಂಡು ಬರ್ತಾರೆ. ನಮಗೆ ಒಬ್ಬರು ಬೈಕಿಗೆ ಒಬ್ಬರಿಗೆ 350 ರೂಪಾಯಿ. ಆ ಥರ ಬೈಕಲ್ಲಿ ರೂಮಿಗೆ ಬಂದ್ವು. ಆಮೇಲೆ ಅವತ್ತು ರಾತ್ರಿಯೇ ಊಟ ಆಯಿತು. ಊಟ ಮುಗಿಸ್ಕೊಂಡು ನಾನು ಬಸ್ ಹತ್ತಬೇಕಿತ್ತು. ಅಲ್ಲಿಂದ ಪ್ರಯಾಗ್ರಾಜಿಂದ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಮಾಡಿದರು. ಅದು 8,780 ರೂಪಾಯಿ. ನಾವು ಶನಿವಾರ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಷ್ಟೇ ಪ್ರಯಾಗ್ರಾಜಲ್ಲಿ ಇದ್ದಿದ್ದು. ಇನ್ನು 2 ದಿವಸ ಸೋಮವಾರ ಬೆಳಗ್ಗೆ 7 ಗಂಟೆಗೆ ಆನಂದರಾವ್ ಸರ್ಕಲ್ಲು ಬೆಂಗಳೂರಿಗೆ ಕರ್ಕೊಂಡು ಬಂದು ಬಿಟ್ಟರು. 2 ದಿವಸ ಬಸ್, 4 ದಿವಸ ಬಸ್ಸು, ಹೋಗ್ತಾ 2 ದಿವಸ ಬರ್ತಾ 2 ದಿವಸ.
ಮಧ್ಯ ಮಾತ್ರ ಒಂದು ದಿವಸ ಪ್ರಯಾಗ್ರಾಜಲ್ಲಿ ಇದ್ದಿದ್ದು. ಅದು ಏನೂ ನೋಡೋಕ್ಕಾಗಿಲ್ಲ, ಎಲ್ಲೂ ಓಡಾಡೋಕ್ಕಾಗಿಲ್ಲ, ಸಮಾಧಾನವಾಗಿ ಏನೂ ಆಗಿಲ್ಲ. ಅಷ್ಟಕ್ಕೆ ನನಗೆ 23,000 ರೂಪಾಯಿ ಖರ್ಚು ಬಿತ್ತು ಒಬ್ರಿಗೆ. ನನಗದು ತುಂಬ ಬಾರದ ವಿಷಯನೇ. ನನಗೆ 23,000 ನನಗೆ ತುಂಬ ಅಂದರೆ ತುಂಬ ಬಾರದ ವಿಷಯ. ನನಗೆ ಇಷ್ಟು ಖರ್ಚಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನೇನು ಅಂದ್ಕೊಂಡೆ ಒಂದು 12-13 ಸಾವಿರ ರೂಪಾಯಿ ಖರ್ಚಾಗ್ಬೋದು, ಮಿನಿಮಮ್ ಅಂದರೆ ಒಂದು 15,000 ಖರ್ಚಾಗ್ಬೋದು ಅಂತ ನಾನು ಅಂದ್ಕೊಂಡು ಹೋಗಿದ್ದು. ಆದರೆ ಇದು 23,000 ಆಗಿದ್ದು ನನಗೆ ತುಂಬ ಭಾರ. ಆದರೆ ಈ ಥರ ಮಹಾಕುಂಭಮೇಳ ಸಿಗೋದು ಅಪರೂಪ. ಆದರೆ ನಮ್ಮದು ಭಾರಗಳು ನಾವು ನೋಡ್ಕೊಬೇಕಲ್ವಾ. ಹಾಗಾಗಿ ಪರವಾಗಿಲ್ಲ, ಓಟ್ ಬಂದಮೇಲೆ ಅವೆಲ್ಲ ಲೆಕ್ಕ ಮಾಡಬಾರ್ದು. ಆದರೂ ಮನಸ್ಸಲ್ಲಿ ಅನಿಸುತ್ತೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಮನಸ್ಸಲ್ಲಿ ಅನಿಸುತ್ತೆ. ಅದು ಇಷ್ಟು 23,000 ರೂಪಾಯಿ ಖರ್ಚಾಯಿತು 5 ದಿವಸಕ್ಕೆ. ಆದರೆ ನಾವು ಡೆಲ್ಲಿಗೆ ಹೋಗಿದ್ವು, ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಡೆಲ್ಲಿ, ಅಯೋಧ್ಯ, ಕಾಶಿ, ಪ್ರಯಾಗ್ರಾಜು, ಆಗ್ರಾ ಎಲ್ಲ, ಬೃಂದಾವನ ಎಲ್ಲ ಹೋಗಿದ್ವು. 5 ದಿವಸ 13 ದಿವಸ ಹೋಗಿದ್ವು ನಾವು. ಹೋಗ್ತಾ ಬರ್ತಾ ಫ್ಲೈಟು. ಎಷ್ಟು ಸುತ್ತಿದ್ದೀವಿ ಅಂದರೆ 13 ದಿವಸ ಇದ್ವು ನಾವು. ನಾನು 10 ರೂಪಾಯಿ ಖರ್ಚು ಮಾಡಿಲ್ಲ. ನಾನು 10 ರೂಪಾಯಿ ತೊಗೊಂಡೋಗಿರಲಿಲ್ಲ. ನಮ್ಮ ಅಣ್ಣಂಗೆ ಹೇಳಿದ್ದೆ, ಎಲ್ಲ ನೀನೇ ಕೊಡು, ಎಲ್ಲ ಲೆಕ್ಕ ಬರೆದಿಡೋ ಅಂತ ಹೇಳಿದ್ದೆ. ಪ್ರತಿಯೊಂದು ನಾನು ಬಟ್ಟೆ ಸಮೇತ ತೊಗೊಂಡೆ ಸರೋಜಿನಿ ಮಾರ್ಕೆಟಲ್ಲಿ 3,000 ರೂಪಾಯಿ. ಆ 3,000 ರೂಪಾಯಿನೂ ಸೇರಿಸಿ ನನಗಾಗಿದ್ದೆಷ್ಟು ಗೊತ್ತಾ? 29,000, 30,000 ಆಗಿತ್ತು ನಮಗೆ 13 ದಿವಸಕ್ಕೆ. 13 ದಿವಸನೂ ಊಟ ತಿಂಡಿ, ಬೇಸಿಗೆಗಾಲ ಅಂದರೆ ಬೇಸಿಗೆ, ಮೇ ಎಂಡಲ್ಲಿ ನಾವು ಹೋಗಿದ್ದು. ಆ ಎಂಡಲ್ಲಿ ನೀರು ತೊಗೊಂಡು ನೀರು, ಜ್ಯೂಸು, ಲಸ್ಸಿ ಅಂತೂ ನಾನು ದಿನಕ್ಕೆ 5-6 ಲಸ್ಸಿ ತಿಂತಿದ್ದೆ. ಅಷ್ಟೆಲ್ಲ ಖರ್ಚು ಮಾಡಿ ಆಗ್ರಾ, ಬೃಂದಾವನ ಎಲ್ಲದರಲ್ಲೂ ನಾವು ಒಂದೇ ಬಾರ ಟ್ರೈನಲ್ಲೇ ಓಡಾಡಿದ್ದು. 3 ದಿವಸ ಕಾಶಿಲಿದ್ವು, 1 ದಿವಸ ಪ್ರಯಾಗ್ರಾಜಲ್ಲಿದ್ವು, 1 ದಿವಸ ಅಯೋಧ್ಯದಲ್ಲಿದ್ವು, 4 ದಿವಸ ನಾವು ಡೆಲ್ಲಿಲಿದ್ವು. ಇಷ್ಟೆಲ್ಲ ಇದ್ರೂ 30,000 ರೂಪಾಯಿ ಖರ್ಚಾಗಿತ್ತು. ಇವತ್ತು ಒಂದೇ ಒಂದು ದಿವಸ ಪ್ರಯಾಗ್ರಾಜಲ್ಲಿದ್ದು ಅದು ಹೊಟ್ಟೆ ಉರಿಯುತ್ತೆ. ತುಂಬ ನಾವು ಹಿಂಗೆ ಓಡಾಡಿದ್ದಿದ್ರೆ ಏನೂ ಅನ್ನಿಸ್ತಾ ಇರಲಿಲ್ಲ. ಆದರೆ ಒಂದೇ ಒಂದು ದಿವಸ ಇದ್ದಿದ್ದಕ್ಕೆ 23,000 ಅಲ್ವಾ ಅಂತ ಸ್ವಲ್ಪ ಒಂಥರ ಆಗ್ತಿದೆ ಅಷ್ಟೇ. ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ ನಾನು. ಇನ್ನು ಬೇರೆ ಯಾವುದೋ ಏನೂ ಅಲ್ಲ. ಇಷ್ಟೇ, ಇಷ್ಟು 23,000 ಖರ್ಚಾಯ್ತು. ಎಲ್ಲರೂ ಕೇಳ್ತೀರಿ ಎಷ್ಟು ಖರ್ಚಾಯ್ತು ಹೇಳಿ, ಎಷ್ಟು ಖರ್ಚಾಯಿತು ಅಂತ ಹೇಳಿ ಅಂತಿದ್ರಿ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇಷ್ಟು ಖರ್ಚಾಯಿತು ನಂದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.